ಎರಡನೇ ಹಾಡಿಗೆ ಎಲ್ಲರೂ ಸಾಕ್ಷಿಯಾಗಿದ್ದೀರಾ. ಎಲ್ಲರೂ ಬಂದಿರುವಂತಹ ನಮ್ಮ ಎಲ್ಲ ಮಾಧ್ಯಮ ಬಳಗದ ಕುಟುಂಬ ಬಳಗದವರಿಗೆ ಮತ್ತು ಸ್ನೇಹಿತರಿಗೆ ಮತ್ತು ಗಣ್ಯರಿಗೆ ನನ್ನ ನಮಸ್ಕಾರಗಳು. ಈಗ ತಾನೇ ಈ ಸಾಂಗ್ ರಿಲೀಸ್ ಆಗಿದೆ ಅಣ್ಣ, ಸಾಂಗ್ ನೋಡಿದ್ದೀರಾ? ನಿಮ್ಮ ಎರಡು ಮಾತು, ಎರಡು ಅನಿಸಿಕೆಗಳು. ಎಲ್ಲರಿಗೂ ನಮಸ್ಕಾರ. ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಭಾಳ ಸುಂದರವಾಗಿ ಇದನ್ನು ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಅನುಪಮ ಭಟ್ರವರು ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಬಹುಶಃ ನಾವೆಲ್ಲ ಕುಳಿತಿದ್ರೆ, ನಾವೆಲ್ಲ ಸಣ್ಣ ಮಕ್ಕಳಾಗಿದ್ದಾಗ ಇನ್ನೂ ಹಳ್ಳಿ ಇತ್ತು ಬೆಂಗಳೂರಲ್ಲಿ. ಅಲ್ಲಿ ನಾವು ಆಡಿದಂಥ ಆಟಗಳು, ಅಲ್ಲಿ ಬೆಳೆದಂಥ ರೀತಿ ಎಲ್ಲವನ್ನು ಕೂಡ ಅತ್ಯಂತ ಸಮರ್ಪಕವಾಗಿ ಜನರಿಗೆ, ಈಗಿರ್ತಕ್ಕಂಥ ಒಂದು ಜನ್ರೇಷನ್ಗೆ ಮುಟ್ಟಿಸ್ತಕ್ಕಂಥ ಪ್ರಯತ್ನ ನವೀನ್ ಮಾಡಿದ್ದಾರೆ. ಅದು ಬಹಳ ಯಶಸ್ವಿ ಆಗುತ್ತೆ. ಅದರಲ್ಲೂ ಕೂಡ ಸ್ವಲ್ಪ ದಿವಸಗಳ ಹಿಂದೆ ಚಿಕ್ಕಸ್ವಾಮಿಗಳು ಬಂದಿದ್ದಾಗ ಮೊದಲನೇ ಹಾಡನ್ನ ವಾಟ್ಸಪ್ಪಲ್ಲಿ ನನಗೆ ಕಳಿಸ್ಕೊಟ್ಟಿದ್ರು. ನಮ್ಮ ಮನೆಯವರೆಲ್ಲರೂ ಕೂಡ ಅದನ್ನು ಎಷ್ಟು ಸಾರಿ ಕೇಳಿದೋ ಗೊತ್ತಿಲ್ಲ. ಎಲ್ಲರೂ ಕೂಡ ಅತ್ಯಂತ ಖುಷಿ ಪಟ್ಟಿರ್ತಕ್ಕಂಥ ಒಂದು ಹಾಡದು. ಎರಡನೇ ಹಾಡು ಏನು ಹೇಳಬೇಕು ಗೊತ್ತಿಲ್ಲ. ಅವ್ರು ಹೇಳ್ದಂಗೆ ಎಷ್ಟು ಜನ ಹೆಣ್ಮಕ್ಳಿಗೆ ಅದು ತುಂಬಾ ಓವರ್ ಅಟ್ರಾಕ್ಟ್ ಆಗುತ್ತೋ ಗೊತ್ತಿಲ್ಲ. ಇವಾಗ ಎವ್ರಿಬಡಿ ಎಕ್ಸ್ಪೆಕ್ಟ್ಸ್, ಕೈ ತೊಳ್ಕೊಂಡೇ ಮುಟ್ಬೇಕು ಅಂತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡಿದ್ದೀರಿ ನೀವು. ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಸಾಂಗ್ ಇದು. ಭಾಳ ಹೆಚ್ಚಿನ ಒಂದು ಜನಪ್ರಿಯತೆ ಪಡೆಯೋದ್ರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ಏನು 7.5 ಕೋಟಿ ಅಂತ ಹೇಳಿದ್ರಿ, ಬಹುಶಃ ಈ ಸಾಂಗು ಎಲ್ಲ ಹೆಣ್ಮಕ್ಳು ನೋಡೇ ನೋಡ್ತಾರೆ. ಎಲ್ಲರೂ ಯಂಗ್ಸ್ಟರ್ಸ್ ಎಲ್ಲರೂ ಇದನ್ನು ನೋಡೇ ನೋಡ್ತಾರೆ. 10 ಕೋಟಿ ಮೀರುತ್ತೆ. ಭಾಳ ಒಳ್ಳೇದಾಗಲಿ. ಎಲ್ಲ ಅದನ್ನು ನಾನು ನಿಮಗೆಲ್ಲ ಹೇಳೋದು ಅಷ್ಟೇ, ಇದು ಬಾಯಿ ಮಾತಾಗಬೇಕು ಜನಗಳಿಗೆ. ಈ ಸಿನಿಮಾ ನೋಡೋಕ್ಕೆ ಎಲ್ಲರೂ ಅವರವರ ದೃಷ್ಟಿನಲ್ಲಿ ಅವರು ಹೇಳಿದರೆ ಅದು ಸಕ್ಸಸ್ ಆಗುತ್ತೆ. ನವೀನ್ ಭಾಳ ತುಂಬ ಕಷ್ಟಪಟ್ಟು ಈಗೆಲ್ಲ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಾನು ಈ ವೇದಿಕೆಯಲ್ಲಿ ಒಂದು ಮಾತಿದ್ರೆ, ಸಾಕಷ್ಟು ಜನ ಹೇಳ್ತಾರೆ, ಅಲ್ಲೊಬ್ರು ಒಳ್ಳೆ ಗುರುಗಳವ್ರೆ, ಹೋಗ್ಬಿಟ್ಟು ಬಾ ಒಳ್ಳೇದಾಯ್ತದೆ, ಅಲ್ಲೊಂದು ಒಳ್ಳೆ ಹೆಣ್ಣದೇವ್ರೈತೆ, ಅಲ್ಲೊಂದು ಒಳ್ಳೆ ಗಂಡದೇವ್ರೈತೆ, ಹೋಗ್ಬಿಟ್ಟು ಬಾ ಒಳ್ಳೇದಾಯ್ತದೆ, ನಿನಗೆ ಕೆಲಸಗಳೆಲ್ಲ ಸಕ್ಸಸ್ ಆಗ್ತವೆ ಅಂತ. ಹಂಗೆ ಅಮೇರಿಕಕ್ಕೆ ಹೋದಾಗ ನನಗೆ ಚಿತ್ರರಂಗದಲ್ಲಿ ಯಾರು ಗಾಡ್ ಫಾದರ್ಸ್ ಇಲ್ಲ. ಅಮೇರಿಕಕ್ಕೆ ಹೋದಾಗ ಮಾದೇಶ್ವರ್ ಮುಖಾಂತರ ನನಗೆ ಅಣ್ಣನ ಪರಿಚಯ ಆದರು. ಏನಿಲ್ಲ, ಅದು ಎಷ್ಟು ಜನ ಸೇರ್ಕೊಂಡ್ಬಿಡ್ತಿದ್ರು, ಒಂದು 10-12 ಜನ ಸೇರ್ಕೊಂಡು ಎಲ್ಲ 5 ಲಕ್ಷ ರೂಪಾಯಿ ಹಾಕೊಂಡು ಮಾಡೋಕ್ಕೆ ಶುರು ಮಾಡಿದ್ವಿ. 10-12 ಜನ ತಲೆನೂ 10-12 ಥರ ಇರುತ್ತೆ. ಸಿನಿಮಾಗಳು ಹಾಳಾಗ್ಬಿಡ್ತವೆ. ಹಾಡುಗಳು ಕತೆ ಚೆನ್ನಾಗಿ ಮಾಡ್ಕೊಂಡಿದ್ಯಾ, ನೀನು ಹೋಗು, ನಾನಿದ್ದೀನಿ ನಿನ್ನ ಜೊತೆ ಅಂತ ಒಂಥರ ಮನುಷ್ಯ ರೂಪದಲ್ಲಿ ದೇವ್ರ ಥರ ನನಗೊಂದು ಗಾಡ್ ಫಾದರ್ ಆಗಿ ನನಗೆ ಅಣ್ಣನ ಪರಿಚಯ ಮಾಡಿಕೊಟ್ಟಿದ್ದೀರಾ ಸರ್. ನನಗೆ ಥ್ಯಾಂಕ್ಸ್ ಎಲ್ಲ ಹೇಳಿದ್ರೆ ತುಂಬ ಕಡಿಮೆ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು ಮೀಡಿಯಾ, ಥ್ಯಾಂಕ್ ಯು ಆಲ್, ಆ್ಯಂಡ್ ಥ್ಯಾಂಕ್ ಯು ಟೀಮ್. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಐ ರಿಯಲಿ ಫೀಲ್ ಸೋ ಸ್ಪೆಷಲ್. ಒಂಥರ ಪ್ರಿನ್ಸಸ್ ಟ್ರೀಟ್ಮೆಂಟು ಇವತ್ತು ನನಗೆ ಎಂಟೈರ್ ಟೀಮಿಂದ. ದಿಸ್ ಹ್ಯಾಸ್ ಬೀನ್ ಮೈ ಡ್ರೀಮ್. ನನ್ನ ಬಾಲ್ಯದ ಕನಸು ಇದು. ಚಿಕ್ಕ ವಯಸ್ಸಿಂದನೂ ಮಿರರ್ ಮುಂದೆ ಹೋಗೋದು, ಆ್ಯಕ್ಟಿಂಗ್ ಮಾಡೋದು ಎಲ್ಲ ತುಂಬ ಮಾಡ್ತಿದ್ದೆ. ಬಟ್ ಆನ್ ಸ್ಕ್ರೀನ್ ಅಂತ ಬಂದಾಗ ಡೆಫಿನೆಟ್ಲಿ ಐ ನೀಡೆಡ್ ಅ ಲಾಟ್ ಆಫ್ ಇಂಪ್ರೂವೈಸೇಷನ್ಸ್. ಆ್ಯಂಡ್ ಇವತ್ತಿಲ್ಲಿ ಇರೋದಕ್ಕೆ ಭಾಳಷ್ಟು ಜನ ಕಾರಣ ಆಗ್ತಾರೆ. ಮೈ ಮಾಮ್, ಮೈ ಡ್ಯಾಡ್, ಮೈ ಎಂಟೈರ್ ಫ್ಯಾಮಿಲಿ, ಮೈ ಫ್ರೆಂಡ್ಸ್, ಮೈ ವೆಲ್ ವಿಶರ್ಸ್, ಆ್ಯಂಡ್ ಆಫ್ ಕೋರ್ಸ್ ನವೀನ್. ಥ್ಯಾಂಕ್ ಯು ಸೋ ಮಚ್. ನನ್ನಲ್ಲಿ ಒಂದು ಪೊಟೆನ್ಷಿಯಲ್ ನೋಡಿ ಯು ಗೇವ್ ಮಿ ದ ಆಪರ್ಚುನಿಟಿ ಈ ಸಿನಿಮಾದಲ್ಲಿ. ರಿಯಲಿ ಲಕ್ಕಿ. ಇನ್ಫ್ಯಾಕ್ಟ್ ಐ ಫೀಲ್ ಆನರ್ಡ್. ಆ್ಯಂಡ್ ಪವನ್ ಸರ್, ಯು ಆರ್ ದ ಕೂಲೆಸ್ಟ್. ನೋ ಪ್ರೆಷರ್ ವಾಟ್ಸ್ ಎವರ್. ಅಫ್ಕೋರ್ಸ್ ಗೈಡ್ ಮಾಡ್ತಿದ್ರು ನನಗೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ, ಬಟ್ ನೋ ಪ್ರೆಷರ್ ಎಟ್ ಆಲ್. ತುಂಬ ಖುಷಿಯಾಗಿ ಸಿನಿಮಾ ಶೂಟಿಂಗ್ ಎಲ್ಲ ಮಾಡಿದ್ದೀವಿ. ಇಟ್ಸ್ ಬೀನ್ ಕ್ವೈಟ್ ಅ ಜರ್ನಿ ವಿತ್ ದ ಎಂಟೈರ್ ಟೀಮ್. ಆ್ಯಕ್ಚುಲಿ ಖುಷಿ ಆಗ್ತಾ ಇದೆ. ಐ ಆಮ್ ಓವರ್ವೆಲ್ಮ್ಡ್. ಐ ಕೆನಾಟ್ ಸ್ಟಾಪ್ ಬ್ಲಾಬರಿಂಗ್. ಬಟ್ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ತುಂಬ ಮೊಮೆಂಟ್ಸ್ ಇದೆ, ಮೆಮರೀಸ್ ಇದೆ. ಬಟ್ ಸಾಂಗ್ ಬಗ್ಗೆ 2 ಮಾತು ಹೇಳ್ತೀನಿ.
ಈ ಸಾಂಗ್ ಆ್ಯಕ್ಚುಲಿ ಹೇಗೆ ಎಷ್ಟು ಬ್ಯೂಟಿಫುಲ್ ಆಗಿ ಸುಂದರವಾಗಿ ಮೂಡ್ ಬಂದಿದೆಯೋ, ಗ್ರೇಸ್ಫುಲ್ ಆಗಿದೆಯೋ, ಅಷ್ಟೇ ಬಿಹೈಂಡ್ ದ ಸೀನ್ಸ್ ಹಾರ್ಡ್ ವರ್ಕ್ ಇದೆ. ಇನ್ಫ್ಯಾಕ್ಟ್ ಐ ವಾಂಟ್ ಶೇರ್ ಒನ್ ಮೂಮೆಂಟ್ ಆ್ಯಕ್ಚುಲಿ ಇಟ್ಸ್ ಅ ಸ್ಮಾಲ್ ಸೀಕ್ವೆನ್ಸ್. ನಾನು ನವೀನ್ ಗದ್ದೆ ಒಳಗೆ ವಾಕ್ ಮಾಡ್ಕೊಂಡು ಹೋಗಿ ಜಸ್ಟ್ ವಿಲ್ ಸ್ಟ್ಯಾಂಡ್ ದೇ ಲವಿ ಡವಿ ಹಾಗೆ ಮಾತಾಡಿಕೊಂಡು ಸ್ಮೈಲ್ ಮಾಡೋ ನಗಾಡ್ತಿರೋ ಅಂಥ ಸೀನ್ ಆ್ಯಕ್ಚುಲಿ ಸಾಂಗಲ್ಲಿದೆ. ಸೊ ಅಲ್ಲಿ ಆ್ಯಕ್ಷನ್ ಹೇಳಿದ್ರು, ವಿ ಸ್ಟಾರ್ಟ್ ಜಸ್ಟ್ 2 minutes ಇದು ಅಷ್ಟೇ, ಅದು ಸೀಕ್ವೆನ್ಸ್ ಅಷ್ಟೇ. ಕಟ್ ಹೇಳಿದ ತಕ್ಷಣ ಆ ಪ್ಲೇಸಿಂದ ವಿ ಹ್ಯಾಡ್ ಟು ಮೂವ್ ಬಿಕಾಸ್ ಕಾಲ್ ಫುಲ್ ಕೆಂಪಿಗೆ ತುಂಬಿಕೊಂಡು ಫುಲ್ ಊದ್ಕೊಂಡ್ಬಿಟ್ಟಿತ್ತು. ಸೊ ಇಟ್ಸ್ ಜಸ್ಟ್ ಅ ಸ್ಮಾಲ್ ಎಕ್ಸಾಂಪಲ್ ಬಟ್ ಲಾಟ್ ಆಫ್ ಹಾರ್ಡ್ ವರ್ಕ್ ಬಿಹೈಂಡ್ ದಿಸ್ ಸಾಂಗ್. ಸೋಮೆನ್ ಅವರೇ, ಐ ಆಮ್ ಶೋರ್ ಇವಾಗ ಮನೆಗೆ ವಾಪಸ್ ಹೋಗ್ತಿರುವಾಗ ಇದೇ ಸಾಂಗ್ ಲೂಪಲ್ಲಿರುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಹುಡುಗಿರಿಗೂ ಒಂದು ಫೀಲ್ ಗುಡ್ ಸಾಂಗ್ ಅಂತ ಬೇಕಿತ್ತು, ವಿ ಗಾಟ್ ಇಟ್. ಅಂದರೆ ವಿ ಫೀಲ್ ಸೋ ಹ್ಯಾಪಿ, ಸಖತ್ ನಾವೇ ಬ್ಲಶ್ ಆಗ್ತೀವಿ ಅಲ್ವಾ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಆ್ಯಂಡ್ ಆಲ್ಸೋ ಅವ್ರ ಸಾಂಗ್ಸ್ ಕೇಳ್ಕೊಂಡು, ನವೀನ್ ಅವ್ರ ಸಾಂಗ್ಸ್ ಕೇಳ್ಕೊಂಡು ಬಂದಿದ್ದೀವಿ. ಬಟ್ ನಾನು ಅಲ್ಲೇ ಕೂತ್ಕೊಂಡು ಹೇಳ್ತಿದ್ದೆ, ಅವ್ರ ಆನ್ ಸ್ಕ್ರೀನ್ ಪ್ರೆಸೆನ್ಸ್ ಎಷ್ಟು ಪಾಸಿಟಿವ್ ಆಗಿ ಕಾಣಿಸ್ತಿತ್ತು ಅಂದರೆ, ಯು ಲುಕ್ ವೆರಿ ಗುಡ್ ಆನ್ ಸ್ಕ್ರೀನ್ ಆ್ಯಂಡ್ ತುಂಬ ಪಾಸಿಟಿವಿಟಿ ಕಾಣಿಸಿದೆ ನವೀನ್ ಅವರೇ. ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್. ಆ್ಯಂಡ್ ವರ್ಷ ಅವ್ರಿಗೂ ಒನ್ಸ್ ಅಗೇನ್ ಹಾರ್ಟಿಲಿ ವೆಲ್ಕಮ್ ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ. ಇಲ್ಲಿಂದ ಒಂದು ಬ್ಯೂಟಿಫುಲ್ ಜರ್ನಿ ಇದೆ, ಅದನ್ನು ಎಂಜಾಯ್ ಮಾಡಿ ಆ್ಯಂಡ್ ಇನ್ನೂ ತುಂಬ ಸಿನಿಮಾಗಳು ಮಾಡಿ. ಆಲ್ಸೋ ಒಂದು ಫಸ್ಟ್ ಸಿನಿಮಾಗೆ ಇಷ್ಟು ಬ್ಯೂಟಿಫುಲ್ ಸಾಂಗ್ ಸಿಕ್ಕಿದೆ, ಯು ಆರ್ ವೆರಿ ಲಕ್ಕಿ. ತುಂಬ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್. ಆ್ಯಂಡ್ ಆಲ್ಸೋ ಟು ದ ಕ್ಯಾಪ್ಟನ್, ನಮ್ಮ ಯಾವುದೇ ಸಿನಿಮಾಗೆ ಪಿಲ್ಲರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ಗೂ ಡೈರೆಕ್ಟರ್ಗೂ ಒಳ್ಳೇದಾಗಲಿ. ಐ ಥಿಂಕ್ ನೀವಿದ್ರೇ ನಾವು ಆ್ಯಸ್ ಆರ್ಟಿಸ್ಟ್ ಕೆಲಸ ಮಾಡ್ಬೋದು, ನಮ್ಗೆ ಕೆಲಸ ಸಿಗೋದು. ಸೊ ಇದು ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ದ ಸಾಂಗ್ ಈಸ್ ಅಮೇಝಿಂಗ್. ಥ್ಯಾಂಕ್ ಯು. ತೆಗಿಯಕ್ಕೆ ಇವತ್ತು ಹೋಗಿ ಬೆಳಗ್ಗೆ 11:30 ಮಲಗಿರೋದು ನಾನು, ನಮ್ಮ ರಿಷಿಕೇಶು ಮತ್ತೆ ನಮ್ಮ ಡಿಒ ಕಲರಿಸ್ಟು 11:30 ಮನೆಗೆ ಹೋಗಿ ಮಲಗಿ 12:30 1 ಗಂಟೆ ತನಕ ಮಲಗಿ 1 ಗಂಟೆ ಮೇಲೆ ಈ ಕಡೆ ಬಂದ್ವಿ. ಅಂದ್ರೆ ಅಷ್ಟು ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತೀವಿ. 2 ವರ್ಷದಿಂದ ಸಾಹಿತ್ಯ ಬರ್ಕೊಂಡು ಒಂದೊಂದು ಲೈನ್ನುವೆ ಈ ಲೈನ್ ಬರೆದ್ರೆ ಹೆಂಗಿರುತ್ತೆ, ಕೈ ತೊಳ್ಕೊಂಡ್ ಮುಟ್ಬೇಕಾ ಅಥವಾ ಹಂಗೆ ಮುಟ್ಬೇಕಾ ಅನ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಹಗಲು ರಾತ್ರಿ ಇದ್ರದ್ದೊಂದು ದೊಡ್ಡ ಫೈಟ್ ಮಾಡ್ಕೊಂಡು ಇದೊಂದು ಫೈನಲ್ ಔಟ್ಪುಟ್ ಬರೋದಕ್ಕೆ 2.25 ವರ್ಷ ಟೈಮ್ ತಗೊಂಡಿರುತ್ತೆ. ಹಾಗಾಗಿ ನಮಗೆ ಇದೊಂಥರ ಸಂಭ್ರಮ. ಈ ಹಾಡಿನ ವಿಶೇಷತೆ ಏನು ಅಂದ್ರೆ, ರೆಹಮಾನ್ ಸರ್, ಇಳಿಯರಾಜ ಅವರಿಗೆ ವರ್ಕ್ ಮಾಡುವಂತಹ ಮ್ಯೂಸಿಷಿಯನ್ಸ್ಗಳು ಈ ಹಾಡಲ್ಲಿ ಬರುವಂತಹ ವೀಣೆ ಆಗ್ಬೋದು, ಫ್ಲೂಟ್ ಆಗ್ಬೋದು, ಮತ್ತೆ ಕೋರಸ್ ಸಿಂಗರ್ಸ್ ಆಗ್ಬೋದು, ಇದೆಲ್ಲವೂ ಕೂಡ ಹೊರ ರಾಜ್ಯದಲ್ಲಿ ಅಂದ್ರೆ ಒಂದು ಗುಡ್ ಏನು ಒಂದು ಒಳ್ಳೆ ಪ್ರಾಡಕ್ಟ್ ಬರಬೇಕು ಅನ್ನೋದು, ಕೇಳೋರಿಗೆ ತುಂಬಾ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಒಂದು ಒಳ್ಳೊಳ್ಳೆ ಟೆಕ್ನಿಷಿಯನ್ ಈ ಹಾಡಲ್ಲಿ ಕೆಲಸ ಮಾಡಿದ್ದಾರೆ. ಕೊಚ್ಚಿನಲ್ಲಿ ಇದು ಮಾಸ್ಟರಿಂಗ್ ಮಿಕ್ಸಿಂಗ್ ಆಗಿದೆ. ಇದನ್ನ ಪ್ರೋಗ್ರಾಮಿಂಗ್ ಅರೇಂಜ್ಮೆಂಟ್ ಅಂತ 2-3 ಕಡೆ ಕೇರಳ ಮತ್ತೆ ತಮಿಳ್ನಾಡು, ಅಂದ್ರೆ ಎಲ್ಲೋ ಒಂದು 4 ಗೋಡೆ ಮಧ್ಯೆ ಆಗಲ್ಲ, ಇಷ್ಟೆಲ್ಲ ವರ್ಕ್ ಪ್ರೋಸೆಸ್ ಇರುತ್ತೆ. ಇಷ್ಟು ಜನ ಸೇರಿ ಇದೊಂದಾಗಿರುತ್ತೆ. ಸೊ ಫಸ್ಟ್ ಸಾಂಗ್ ಹಿಟ್ ಆಗಿದೆ. ಜೊತೆಗೆ ಈ ಹಾಡನ್ನ ಜನಗಳಿಗೆ ತಲುಪಿಸಿ ಇನ್ನೂ ಒಳ್ಳೊಳ್ಳೆ ಹಾಡುಗಳಿದೆ. ಮತ್ತೆ ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗುವ ತನಕ ನಮ್ಮ ಸಿನಿಮಾದ ಹಾಡುಗಳನ್ನ ಕೇಳ್ಬೋದು. ನಮ್ಮ ಸಿನಿಮಾನ ಕೂತ್ಕೊಂಡು ಅಚ್ಚುಕಟ್ಟಾಗಿ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಅಂತಾರಲ್ಲ, ಆ ಥರ ತೃಪ್ತಿಯಾಗಿ ಸಿನಿಮಾನ ನೋಡಿ ಮನೋರಂಜನೆ ಮಾಡ್ಬೋದು. ಅಷ್ಟಂತೂ ನಾನು ಪ್ರಾಮಿಸ್ ಮಾಡ್ತೀನಿ. ಅಂತ ಒಳ್ಳೆ ಒಂದು ನಾನೇನು ಅದ್ಭುತವಾಗಿ ಮಾಡಿದೀವಿ ಅಂತಲ್ಲ, ಅಷ್ಟು ಮುದ್ದಾದಂಥ ಒಂದು ಸಿನಿಮಾನ ರೆಡಿ ಮಾಡ್ಕೊಂಡಿದ್ದೀವಿ. ನೀವೆಲ್ಲ ಬಂದಿದ್ದೀರಾ, ಸ್ನೇಹ ಬಳಗ ಬಂದಿದೆ, ಸ್ನೇಹಿತರು ಬಂದಿದ್ದಾರೆ, ಮಾಧ್ಯಮದವರು ಬಂದಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ವಿಶೇಷವಾಗಿ ನಮಗೆ ಸೋನಾಲ್ ಮೇಡಮ್ ಅವರು ಬಂದು ನಮಗೆ ಲಾಂಚ್ ಮಾಡಿಕೊಟ್ಟಿದ್ದು, ರಾಮಮೂರ್ತಿ ಸರು ನಮ್ಮ ಭಾಳ, ಮತ್ತೆ ನಮ್ಮ ಅಣ್ಣ ಪುಟ್ಟರಾಜಣ್ಣ ಅವರು, ಎಲ್ಲರೂ ಮಾದೇಶ್ವರು ಅಮೇರಿಕದಿಂದ ಬಂದವರೇ. ನಾನಂದೆ ಸರ್ DC ಬಂದಂಗೆ ಬಂದಿದ್ದೀರಲ್ಲ ಸರ್, ಒಳ್ಳೆ ಇನ್ಸಲ್ಟ್ ಮಾಡ್ಕೊಂಡು. ಸೊ ಎಲ್ಲರ ಆಶೀರ್ವಾದ, ಹಾರೈಕೆಗಳು, ಪ್ರೀತಿ ಇರಲಿ. ನಮ್ಮ ಮುಂದಿನ ದಿನಗಳಲ್ಲಿ ಟ್ರೈಲರ್ ಇದೆ, ಇನ್ನೂ ಅದ್ಭುತವಾದ 2 ಸಾಂಗ್ಗಳು ಬಿಡ್ತೀನಿ. ಸಿನಿಮಾ ಡೇಟು ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡ್ತೀನಿ. 1-2 ಮಾತು ನಮ್ಮ ನಿರ್ದೇಶಕರು, ಸಿನಿಮಾದ ಗೆಸ್ಟ್ಗಳಿಗೆಲ್ಲ ಹಾರ್ಟಿ ವೆಲ್ಕಮ್. ಮತ್ತು ನಮ್ಮ ಪತ್ರಿಕೋದ್ಯಮದ ಸಹೋದರರಿಗೆ ವೆಲ್ಕಮ್ ಹೇಳ್ತಾ, ಮತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ಸೋದಲ್ ಮೇಡಮ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಪುಟ್ಟರಾಜಣ್ಣ ಅವರು ಮತ್ತು ರಾಮಮೂರ್ತಿ ಸರ್ ಮತ್ತು ಮಹಾದೇಶ್ ಸರ್ ಹಾಗೂ ಇನ್ನಿತರ ಗಣ್ಯರಿಗೆ ನಮಸ್ತೆ ಹೇಳುತ್ತಾ,
ಈ ಸಾಂಗು ಮೇಜರಾಗಿ ಹೇಳ್ಬೇಕಂದ್ರೆ ನಾನು ಡೈರೆಕ್ಟ್ರಾಗಿ ನೋಡೋದಕ್ಕಿಂತ ಕುತ್ಕೊಂಡು ಫ್ಯಾನ್ ಆಗಿ ನೋಡ್ತಾ ಇದ್ದೆ, ನವೀನ್ ಸಜ್ಜು ಫ್ಯಾನ್ ಆಗಿ. ನಾನು ಅವನು ಒಂದೊಂದು ಮ್ಯೂಸಿಕ್ಗೆ ನಾನು ತುಂಬ ಫ್ಯಾನ್, ದೊಡ್ಡ ಫ್ಯಾನು. ಅವನ್ನ ನಾನು ಏನು ಈ ನಾಟಿ ಸಂಗೀತದಲ್ಲಿ ನಾಟಿ ವೈದ್ಯ ಅಂತ ಹೇಳ್ತೀನಿ. ಯಾಕಂದರೆ ಜನಗಳ ನಾಡಿ ಮಿಡಿತ ತುಂಬ ಚೆನ್ನಾಗಿ ಗೊತ್ತು ನನಗೆ. ಯಾವ ಮ್ಯೂಸಿಕ್ಕು ಯಾವ ಜನಕ್ಕೆ ಎಷ್ಟು ರೀಚ್ ಆಗುತ್ತೆ ಅಂತ. ಯಾಕಂದರೆ ಅವ್ರು ಮಾಡಿರೋ ಅಷ್ಟು ಸಾಂಗ್ಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ಗಳಾಗಿದೆ. ಸೊ ಅಲ್ಲಿ ಕುತ್ಕೊಂಡು ನಾನು ಸಾಂಗ್ನ ಫ್ಯಾನ್ ಆಗಿ ನೋಡ್ತಾ ಇದ್ದೆ. ಥ್ಯಾಂಕ್ ಯು ನವೀನ್ ಸಜ್ಜು. ಇನ್ನೂ ಒಳ್ಳೊಳ್ಳೆ ಮ್ಯೂಸಿಕ್ಕು ನಿನ್ನಿಂದ ಬರಲಿ, ಇಂಡಸ್ಟ್ರಿಗೆ ಸೂಪರ್ ಹಿಟ್ ಸಾಂಗ್ಗಳು ಕೊಡಲಿ ಅಂತ ಕೇಳ್ಕೊತೀನಿ.